ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಿರೋ ವಿಡಿಯೋ ಬ್ಲೌಸ್ ಮಾರ್ಕಿಂಗ್ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬ್ಯಾಕ್ ನೆಕ್ಕು. ಹಾಗೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವತ್ತಿಗೂ ನಮಗೆ ಇದೇ ಥರ ಇರಲಿ. ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತಾಯಿದ್ದೀನಿ. ಯೂಟ್ಯೂಬಲ್ಲಿ ನಾನು ಫುಲ್ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಬ್ಲೌಸ್ನ ತಗೊಂಡಿದ್ದೀನಿ. ಬ್ಲೌಸ್ನ ಸೆಂಟ್ರಿಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಎರಡು ಕಡೆ ಜೋಡಿಸಿ ಒಂದು ಸೆಂಟ್ರಿಗೆ ಒಂದು ಲೈನನ್ನು ಎಳ್ಕೊತಾ ಇದ್ದೀನಿ. ಯಾಕಂದರೆ ಬ್ಲೌಸ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ. ಇದು ಬ್ಯಾಕ್ ನೆಕ್ಕು. ಎರಡು ಕಡೆಗೆ ಇದೇ ರೀತಿ ಲೈನನ್ನು ಎಳ್ಕೋಬೇಕು. ಹಾಗೆ ಇವಾಗ ಬ್ಲೌಸ್ನ ತಗೊಂಡು ಅದನ್ನ ನೀಟಾಗಿ ಮರ್ಚಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೌಸ್ ಅಳತೆಗೋಸ್ಕರ ಇದು ಅಳತೆ ಬಂದು 34. ಕೆಳಗಡೆ ಒಂದು ಮತ್ತು ಭುಜದ ಹತ್ರ ಒಂದು ಮಾರ್ಕ್ನ ಕ್ಲಿಯರಾಗಿ ಮಾಡ್ಕೊಳ್ಳಿ. ಮಾರ್ಕ್ ಆದಮೇಲೆ ಅದೇ ಬ್ಲೌಸ್ನ ಈ ಕಡೆ ತಿರುಗಿಸಿ ಇಟ್ಟು ಮತ್ತೆ ಕೆಳಗಡೆ ಸೊಂಟದ ಹತ್ರ ಒಂದು ಮಾರ್ಕು, ಅದಾದಮೇಲೆ ಮೇಲೆ ಭುಜದ ಹತ್ರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಯಾಕಂದರೆ ಭುಜದ ಹತ್ರ ಅದು ಮಾರ್ಕ್ ಮಾಡ್ಕೊಂಡ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಎಷ್ಟಿರುತ್ತೆ ಅಷ್ಟಿಗೆ ಲೈನ್ನ ಎಳ್ಕೊಳ್ಳಿ. ಅದಾದಮೇಲೆ ಬ್ಲೌಸ್ ಲೆಂತು ಎಷ್ಟಿದೆ ಅಂತ ನಾವು ನೋಡ್ಕೊಳ್ಳೋಣ. ಬ್ಲೌಸ್ ಲೆಂತ್ ಬಂದು 12.5 ಇದೆ. ನಾನು ಅದನ್ನು ಸ್ವಲ್ಪ ಅರ್ಧ ಇಂಚು ಬಿಡಬೇಕಲ್ವ, ಹಾಗಾಗಿ ಕ್ಲಿಯರಾಗಿ ನೋಡ್ಕೊತಾ ಇದ್ದೀನಿ. ಅವರಿಗೆ ಡೀಪ್ ಎಷ್ಟು ಬೇಕು ಅಂತ ಕೂಡ ನೋಡ್ಕೊತಾ ಇದ್ದೀನಿ. ಡೀಪು 3 ಇಡ್ತಾಯಿದ್ದೀನಿ ಕೆಳಗಡೆಗೆ. ಅದಾದಮೇಲೆ ಮೇಲೆ ಮಾರ್ಕಿಂಗ್ ಮಾಡಿಕೊಂಡು ನಾನು ಫುಲ್ ಲೆಂತು 13ಕ್ಕೆ ಇಟ್ಕೊಂಡಿದ್ದೀನಿ. ಅರ್ಧ ಕೆಳಗಡೆ ಬಿಟ್ಟಿದ್ದೀನಿ. ಭುಜದ ಹತ್ರ ಆವಾಗಲೇ ಮಾರ್ಕ್ ಮಾಡಿದ್ವಲ್ಲ ಅದನ್ನ ಇನ್ನೊಂದ್ಸಲ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಅಲ್ಲಿದ್ದ ಅಲ್ಲಿಗೆ 2.5 ಇದೆ. ಅದನ್ನ ನಾನು 2.5ನೇ ಇಟ್ಕೊತಾ ಇದ್ದೀನಿ ಎರಡು ಕಡೆಗೆ. ಅದಾದಮೇಲೆ ಕೆಳಗಡೆಗೆ 3 ಲೆಫ್ಟ್ ಸೈಡು ರೈಟ್ ಸೈಡು 3 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸೇರಿ ಆವಾಗಲೇ 2.5 ಮಾರ್ಕ್ ಮಾಡಿದ್ವಲ್ಲ, ಹಾಗೆ ಇವಾಗ ಕೆಳಗಡೆ 3 ಮಾಡಿದ್ವಲ್ಲ ಅದನ್ನ ಲೈನ್ ಎಳ್ಕೊಳ್ಳೋಣ. ಲೈನ್ ಎಳ್ಕೊಂಡು ಆದಮೇಲೆ ನಾನು ಅದನ್ನ ಫುಲ್ಲು ಜೋಡಿಸ್ಕೊತೀನಿ. ಜೋಡಿಸ್ಕೊಂಡು ಆದಮೇಲೆ ಲೆಫ್ಟ್ ಸೈಡು 1/2 ಇಂಚು ಮತ್ತು ರೈಟ್ ಸೈಡು 1/2 ಇಂಚು ಎರಡನ್ನೂ ಮಾರ್ಕ್ ಮಾಡ್ಕೊತೀನಿ ರೌಂಡು. ಇವಾಗ ರೌಂಡ್ ಶೇಪಿಗೆ ಕ್ಲಿಯರಾಗಿ ಇದೇ ರೀತಿ ರೌಂಡ್ ಶೇಪ್ ತಗೊಂಬರ್ಬೇಕು. ರೌಂಡ್ ಶೇಪ್ ತಗೊಂಬಂದರೆ ನಮಗೆ ಬ್ಲೌಸ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ. ನಾನಿವಾಗ 34 ಬ್ಲೌಸ್ ಸೈಜ್ ಅಲ್ವಾ ಮಾಡಿರೋದು, ಹಾಗಾಗಿ ಕಸ್ಟಮರು ರೌಂಡ್ ಶೇಪಲ್ಲೇ ಇರಲಿ ಅಂತಂದರು. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ನಾನು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಮಾಡಿದ್ನಲ್ಲ ಮಾರ್ಕ್ ಬ್ಲೌಸ್ ಇಟ್ಟು ಅದನ್ನ ಸ್ಟ್ರೈಟ್ ಲೈನ್ನ ಎಳ್ಕೊತಾ ಇದ್ದೀನಿ. ಅದಾದಮೇಲೆ ಭುಜದ ಹತ್ರ ಮತ್ತೆ ಅವರಿಗೆ ಸ್ಲೀವ್ಸ್ ಜೋಡ್ಸೋಕ್ಕೋಸ್ಕರ ಅಂತಲೇ ಅಲ್ಲಿದ್ದ ಅಲ್ಲಿಗೆ ಮತ್ತೆ 2 ಇಟ್ಕೊತಾ ಇದ್ದೀನಿ. ಟೋಟಲ್ಲು ನಾನು 10 ಮಾಡಿದ್ದೀನಿ. ಅಲ್ಲಿ 5 ಆ ಕಡೆ 5 10 ಆಗುತ್ತೆ. ನೀವು ಇದೇ ಥರ ಕ್ಲಿಯರಾಗಿ ಅದು ಸ್ಲೀವ್ಸಿಗೆ ಬರುತ್ತೆ. ಕ್ಲಿಯರಾಗಿ ತಗೊಳ್ಳಿ. ಆಮೇಲೆ 2 ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಬ್ಲೌಸ್ನ ಜೋಡಿಸ್ತಾರಲ್ವ, ಅದಕ್ಕೆ ಎಕ್ಸ್ಟ್ರಾ 2 ಇಂಚನ್ನ ಇಟ್ಟು ನಾನು ಮತ್ತೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೀವು ಇದೇ ರೀತಿ ಮಾಡ್ಕೊಳ್ಳಿ. ಅಂದರೆ ನಾನು ಮಾಡಿರೋದು